ಏಯ್ ಹಾಳಬುತ್ವೆ, ಮ್ಯಾಜಿಕ್ ಮಾಡಲ್ಲ ಅಂತ ಮಾತು ಕೊಟ್ಟು ಮೋಸ ಮಾಡ್ತೀಯ. ಏಯ್ ನೋಡ್ತಾ ಇರು, ನನ್ನ ತಂಗಿ ಮದುವೆ ಏನಾದರೂ ನಿಂತು ಹೋದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹುಷಾರ್. ಏನ್ ನೋಡಪ್ಪ ನೀವು, ನಾನು ಏನ್ ಮ್ಯಾಜಿಕ್ ಮಾಡ್ರೆ ಇದನ್ನೆಲ್ಲ ಬೀಳ್ಸಿತ್ತ ಎತ್ತಿರ್ತಾ ಇದ್ದೆ ಅಷ್ಟೇ. ನಾನು ಸುಳ್ಳು ಹೇಳಲ್ಲ, ಪ್ರಾಮಿಸ್, ನಾನು ಮ್ಯಾಜಿಕ್ ಮಾಡಿಲ್ಲ ದೊಡ್ಡಪ್ಪ. ಅಂಜಲಿ ಪುಟ್ಟ, ನೀನು ಇಲ್ಲೇ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ಥ್ಯಾಂಕ್ಸ್ ಬಂಗಾರ, ನೀನೊಬ್ಳೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅತ್ತೆ, ನೀವು ನಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನನಗೆ ಯಾರು ಮೆಹಂದಿನೇ ಹಾಕಲಿಲ್ಲ. ಅತ್ತೆ, ನೀವು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಸರಿ ಸರಿ, ಇನ್ನೂ ಮದುವೆ ಕೆಲಸ ಇದೆ, ನಾನು ಬರ್ತೀನಿ, ಆಯ್ತಾ ಅತ್ತೆ? ರಘು ಅಂಕಲ್ಗೆ ಬೇಗ ಬನ್ನಿ ಅಂತ ಕಾಲ್ ಮಾಡಿ ಕರೆಸ್ಬೇಕು. ಇಲ್ಲ ಅಂದ್ರೆ ಸಾಕ್ಷಾತ್ ಮದ್ವೆ ಬಾಸ್ ಮಗನ ಜೊತೆ ಆಗಿ ಹೋಗ್ಬಿಡತ್ತೆ. ಹಂಗೆ ಪ್ಲೀಸ್, ನೀನ್ ಮತ್ತೆ ಫೋನ್ ಆಗ್ಬಿಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ಲ ಸಾಕ್ಷಿ, ಹೇಳು ಸಾಕ್ಷಿ. ಅತ್ತೆ ಅಲ್ಲ, ನಾನು ಅಂಜಲಿ. ಹಲೋ ಸಾಕ್ಷಿ, ಮಾತಾಡು. ನಾನು ಅಂಜಲಿ ಮಾತಾಡ್ತಿರೋದು, ರಘು ಅಂಕಲ್. ಹಲೋ ಹಲೋ ಸಾಕ್ಷಿ, ಮಾತಾಡು. ಒನ್ ವೇ ಕಾಲ್ ಆಗಿದೆ ಅನ್ಸುತ್ತೆ. ಅಯ್ಯೋ, ಇದೇನಪ್ಪ, ರಘು ಅಂಕಲ್ ನಾನು ಮಾತಾಡೋದು ಕೇಳಿಸ್ಲೇ ಇಲ್ಲ. ಏನ್ ಮಾಡೋದೀಗ? ಐಡಿಯಾ, ರಘು ಅಂಕಲ್ಗೆ ಮೆಸೇಜ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಇದು ಜೈ ಕರ್ನಾಟಕ ಅನ್ಸುತ್ತೆ. ಮನೆ ತುಂಬ ನೆಂಟರು ಬಂದಿದ್ದಾರೆ. ಫೋನ್ ಹೀಗೆ ಗಾಳಿಲಿ ಸುಯಿ ಅಂತ ಹಾರಾಡೋದು ನೋಡಿದ್ರೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಮೊದಲು ಹೋಗಿ ಆ ಲಡ್ಡುನ ಕರ್ಕೊಂಡು ಬರಬೇಕು. ಲಡ್ಡು ಬಾ ನನ್ನ ಜೊತೆ. ಜಿಲೇಬಿ ಆಂಟಿ, ನಾನು ಅಂಕಿತ ಗೋರಂಟಿ ಹಾಕ್ತಾ ಇದ್ದೀನಿ. ನೀನು ಅಂಕಿತಾಗೆ ಆಮೇಲೆ ಗೋರಂಟಿ ಹಾಕಿವಂತೆ. ನೀನು ನನ್ನ ಜೊತೆ ಬಾ, ಕೆಲಸ ಇದೆ. ಏನಂತ ಅರ್ಜೆಂಟ್ ಕೆಲಸ? ನೀನ್ ಬಾ ನನ್ನ ಜೊತೆ, ಹೇಳ್ತೀನಿ. ಕೊಡು ಅವಳಿಗೆ. ಏ ಅಂಕಿತ, ಇದನ್ನ ನೀನೇ ಹಾಕೊಳ್ಳೆ. ಬಾ. ಅಯ್ಯೋ ಬಾಯ್. ಅಯ್ಯೋ ಬಿಡು ಜಿಲೇಬಿ, ನಾನು ಎಲ್ಲಿ ಕೇಳ್ಕೊಂಡು ಹೋಗ್ತಿದ್ಯಾ? ನೋಡಲ್ಲಿ. ಲಡ್ಡು, ಅದು ಜೈ ಕರ್ನಾಟಕ ಅನ್ಸುತ್ತೆ.
ಮೊದಲೇ ಮದುವೆ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಈಗ ಮೊಬೈಲ್ ಗಾಳಿಲಿ ಹಾರಾಡೋದನ್ನ ನೋಡಿದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತಷ್ಟೇ. ನೋಡು, ಮೊದಲು ನೀನು ಆ ಮೊಬೈಲ್ ಕಾಂಟ್ ಹಾಕಿ ಮಾಡು. ಸರಿ, ನೀನು ಹೋಗು ಜಿಲೇಬಿ. ಈ ಫೋನ್ ಹಿಡ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ರಘು ಅಂಕಲ್ ಮೆಸೇಜ್ ಮಾಡ್ತಾ ಇದ್ದ, ಯಾಕೆ ಕಿತ್ಕೊಂಡೆ? ತಲೆ ನೆಟ್ಟಿಗೆ ರಘು ಅಂಕಲ್ ಅಂತಾನೆ ಬರೆಯಕ್ ಬರಲ್ಲ, ಇನ್ನು ಮೆಸೇಜ್ ಬೇರೆ ಮಾಡ್ತಾಳಂತೆ. ಎಲ್ಲಾರು ಓಡಾಡೋ ಜಾಗದಲ್ಲಿ ನಿಂತಿದ್ಯಾ? ಯಾರಾದ್ರೂ ನಿನ್ ಫೋನ್ ಹಿಡ್ಕೊಂಡಿರೋದು ನೋಡಿ ಭೂತ ಅಂತ ಓಡೋಗಲ್ವಾ? ಎಲ್ಲಾರು ಓಡಾಡೋ ಜಾಗದಲ್ಲಿ ನಿಂತಿದ್ಯಾ? ಯಾರಾದ್ರೂ ನಿನ್ ಫೋನ್ ಹಿಡ್ಕೊಂಡಿರೋದು ನೋಡಿ ಭೂತ ಅಂತ ಓಡೋಗಲ್ವಾ? ಗೊತ್ತಾಗ್ತಿಲ್ಲ ಲಡ್ಡುನ, ನೀನು ರಘು ಅಂಕಲ್ ಮೆಸೇಜ್ ಮಾಡು. ಸರಿ ಸರಿ, ಏನ್ ಮೆಸೇಜ್ ಮಾಡಬೇಕು? ಬೇಗ ಬಂದ್ಬಿಡಿ, ಅತ್ತೆ ಮದುವೆ ಶುರು ಆಗ್ಬಿಟ್ಟಿದೆ ಅಂತ ಮೆಸೇಜ್ ಮಾಡು. ಅಲ್ಲ, ರಘು ಅಂಕಲ್ ಬಂದ್ರೆ ಆಯ್ತಾ? ಅತ್ತೆ ಮದುವೆ ಮಾಡ್ಸಕ್ಕೆ ದೊಡ್ಡಪ್ಪ ಮತ್ತೆ ಮನೆಯವರು ಒಪ್ಬೇಕಲ್ಲ. ನೀನೀಗ ಮೆಸೇಜ್ ಮಾಡು, ಆಮೇಲೆ ನೋಡು ಏನಾಗುತ್ತೆ ಅಂತ. ಏನಾಗುತ್ತೆ? ನೀನು ಮ್ಯಾಜಿಕ್ ಮಾಡೋಂಗಿಲ್ಲ, ನಿನಗೆ ಲಾಜಿಕ್ಕು ಗೊತ್ತಿಲ್ಲ, ಏನೂ ಆಗಲ್ಲ. ಫೋನ್ ಕರೆನ್ಸಿ ಹೋಗುತ್ತೆ, ಅದ್ರ ಬದಲು ನಾನೇ ಮಾತಾಡ್ತೀನಿ. ಎಲ್ಲ ಕಮಲ್, ನಿನ್ನ ಹುಡುಗಿನ ತೋರಿಸ್ತೀನಿ ಅಂದರೆ ತೋರಿಸ್ಲೇ ಇಲ್ಲ. ಯಾಕೋ ಅಷ್ಟೊಂದು ಅರ್ಜೆಂಟು? ತೋರಿಸ್ತೀನಿ. ಎಂಗೇಜ್ಮೆಂಟ್ ಅಂತೂ ಸೀಕ್ರೆಟಾಗಿ ಮಾಡಿಕೊಂಡೆ, ಸದ್ಯ ಮದುವೆಗಾದ್ರೂ ಕರೆದಿಯಲ್ಲ. ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಪಾರ್ಟಿ ಕೊಡೋಕೆ ನಿಂಗೇನೋ ಕಮ್ಮಿ ಆಗಿತ್ತು. ನನ್ನ ಐಡಿಯಾನೂ ಅದೇ ಇತ್ತು, ಆದರೆ ಸಿಚುವೇಶನ್ ಬೇರೆ ಥರ ಮಾಡ್ತು. ಈಗ ಮದುವೆಗೆ ಬಂದಿದ್ರಲ್ಲ, ನಿಸ್ಸಂಕೋಚವಾಗಿ ಏನು ಬೇಕೋ ಅದನ್ನು ಕೇಳಿ ಎಂಜಾಯ್ ಮಾಡಿ. ಅಣ್ಣ, ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಈಗ ಬಂದೆ. ಏನು ಕೀರ್ತಿ? ಅಣ್ಣ, ಈ ರಘು ಅಂದರೆ ಯಾರು? ರಘುನಾ? ಯಾವ ರಘು? ನಂಗೆ ಗೊತ್ತಿದ್ರೆ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೆ? ಅತ್ತಿಗೆಗೂ ರಘುಗೂ ಏನು ಸಂಬಂಧ? ಲಡ್ಡು ಏನೇನೋ ಹೇಳ್ತಿದ್ದ. ರಘುಗೆ ಫೋನ್ ಮಾಡಿ ಅಂಕಲ್ ಬೇಗ ಬನ್ನಿ, ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಿದ್ದೀವಿ, ಅದಕ್ಕೆ ನೀವೇ ಮದುವೆ ಆಗ್ಬೇಕಂತ ಏನೇನೋ ಹೇಳ್ತಿದ್ದ. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಯಾರ ರಘು? ಯಾರ ಏನೋ. ನೀನು ಯಾಕೆ ಚಿಕ್ಕ ಮಕ್ಕಳು ಮಾತಿಗೆ ತಲೆ ಕೆಡಿಸ್ಕೊಳ್ತಿದ್ಯಾ? ಆ ಥರದ್ದೇನೂ ಇಲ್ಲ. ಹಾಗಲ್ಲ ಅಣ್ಣ. ಪ್ಲೀಸ್, ನಾಳೆ ರಾತ್ರಿ ನಿನಗೆ ಕಳ್ಸಿ ಹಿಡ್ಕೊಂಡು ನಿಂತ್ಕೋಬೇಕು. ನೀ ಟಯರ್ಡ್ ಆಗಿದೆಯಾ? ಗೋ ರಿಲ್ಯಾಕ್ಸ್. ಬನ್ನಿ ಫ್ರೆಂಡ್ಸ್, ಒಂದು ರೌಂಡ್ ಹೊರಡೆ ಹೋಣ. ಬರೀ ರೌಂಡ್ಸಾ ಇಲ್ಲ ಏನಿಲ್ವಾ? ಎಲ್ಲ ಇದೆ, ಬನ್ನಿ, ಲೆಟ್ಸ್ ಗೋ.
ಅರ್ಶಿನ ಕುಂಕುಮ ಬಟ್ಲು ಅಲ್ಲಿದೆ, ಯಾರಾದರೂ ಕೊಡ್ತೀರಾ? ನಾನು ಕೊಡ್ತೀನಿ. ತನನ 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 ಅಯ್ಯೋ, ಅರ್ಶಿನ ಕುಂಕುಮ ತಟ್ಟೆ ಬೀಳ್ಸೇ ಬಿಟ್ರಲ್ಲ. ನಾನು ಬೀಳಿಸ್ಲಿಲ್ಲ. ನೀವ್ ಬೀಳ್ಸ್ದೆ ಇನ್ಯಾರು ಬೀಳಿಸ್ತಾರಮ್ಮ? ನೀವೇ ಅದನ್ನ ತರಕ್ ಹೋದ್ರಿ? ನಾನು ತರಕ್ ಹೋಗ್ಲಿಲ್ಲ. ಅದು ಛೇ, ಬಂದಾಗ್ಲಿಂದ ಏನಾದರೂ ಒಂದು ಅನಾಹುತ ಆಗ್ತಾನೆ ಇದೆ. ಅವಾಗ ನೋಡಿದ್ರೆ ಕಳಸ ಬಿತ್ತು, ಇವಾಗ ಅರ್ಶಿನ ಕುಂಕುಮ ಚೆಲ್ತು. ಅಯ್ಯೋ, ಅದಕ್ಕೆ ತಲೆ ಕೆಡ್ಸ್ಕೊತೀರಾ? ದೇವ್ರ ಮೇಲೆ ಭಾರ ಹಾಕಿ ಕುಂಕುಮ ಇಡಿ. ಸಾರಿ, ಈ ಪಿಜ್ಜಾಜಿ ಹೇಳದ್ ಬೀಳಿಸ್ಬಿಟ್ರು. ಗಂಡಿನ ಕಡೆಯವರು ತಮ್ಮ ಸೊಸೆಗೆ ಉಡುಗೊರೆ ಹಾಕಿ ಕೊಡ್ತಿರೋದು. ತಗೋ ತಗೋ ಸಾಕ್ಷಿ. ಸಾಕ್ಷಿ, ಈ ಸೀರೆ ಉಟ್ಕೊಂಡು ನೀವು ಹೊರ ಪೂಜೆಗೆ ಬರಬೇಕು, ಗೊತ್ತಾಯ್ತಾ? ಬನ್ನಿ, ನಾವೆಲ್ಲ ಹೋಗೋಣ. ಸಾಕ್ಷಿ ರೆಡಿ ಆಗಲಿ. ಸಾಕ್ಷಿ, ಬೇಗ ರೆಡಿಯಾಗಿ ಬಾ. ಯೋಚನೆ ಮಾಡಬೇಡಿ ಅತ್ತೆ, ಲಡ್ಡೂನ ರಘು ಅಂಕಲ್ಗೆ ಫೋನ್ ಮಾಡಿದ್ದಾನೆ. ಅವರು ಬಂದ್ರ ಅಂತ ನೋಡ್ತೀನಿ. ಸ್ವೀಟ್ ಅತ್ತೆ. ಅಂಜಲಿ ಪುಟ್ಟಿ, ಹಲೋ ಹಲೋ ಮಿಸ್ಟರ್ ರಘು, ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು ಮಾತಾಡ್ತಿರೋದು? ಕಮಾಲ್, ಗ್ಲೋಬಲ್ ಇಂಡಸ್ಟ್ರಿಯ CEO. ಸರ್ ನೀವಾ? ನಮಸ್ತೆ ಸರ್. ಅವತ್ತು ನೀವು ನನ್ನ ಆಫೀಸಿಗೆ ಬಂದು ಸಾಕ್ಷಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನೆನಪಿದೆಯಾ? ಹೌದು ಸರ್. ಅನ್ಫಾರ್ಚುನೇಟ್ಲಿ ನಾಳೆನೇ ಸಾಕ್ಷಿ ಮದುವೆ. ಯಾಕೇನು ಮಾತಾಡ್ತಿಲ್ಲ? ಸಾರಿ, ನಿಮಗೆ ಇನ್ವಿಟೇಷನ್ ಕೊಡೋದಕ್ಕಾಗಿಲ್ಲ. ಬೇಜಾರಾಗಿದೆಯಾ ರಘು? ಕಾಮಾನ್ ಚಿಯರ್ ಅಪ್. ನಾಳೆ ಸಾಕ್ಷಿ ಮದುವೆ ಅಂತ ಹೇಳಿದೆ, ಅದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗ್ಬಿಡದ?
ಮದುವೆ ಅನ್ನೇ ಹೊರ್ತು ನನ್ನ ಜೊತೆ ಅಂತ ಹೇಳಿದ್ನ? ಸರ್ ಏನು ಹೇಳ್ತಿದ್ದೀರಾ ನೀವು? ಹೆಸರಾಗು, ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಾನು ನಿಮಗೇನು ಹೇಳಿಲ್ಲ. ನಾಳೆ ಸಾಕ್ಷಿ ಜೊತೆ ಹಸೆಮಣೆ ಮೇಲೆ ಕೂತ್ಕೊಳ್ಳೋದು ನಾನಲ್ಲ, ನೀವು. ಸರ್ ಎಸ್, ತುಂಬ ಎಕ್ಸೈಟ್ ಆಗಬೇಡಿ. ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ನಾಳೆ ನಿಮ್ಮ ಸಾಕ್ಷಿ ಮದುವೆ, ಅದಕ್ಕೆ ನಾನೇ ಪುರೋಹಿತ ಆಗ್ಬೋದಾ? ಸರ್ ಇದು ನಿಜನೋ ಕನಸು ಒಂದು ಗೊತ್ತಾಗ್ತಿಲ್ಲ. ಕನಸಲ್ಲ, ನಿಜ, 100% ನಿಜ. ಒಂದು ಹುಡುಗಿನ ನೀವು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಮೇಲೆ ನಾನು ಹೋಗಿ ಅವ್ರನ್ನ ಮದುವೆ ಆದರೆ ಆ ದೇವ್ರು ಮೆಚ್ಚುತ್ತಾನೆ. ರಘು, ನಾನು ಅಷ್ಟೊಂದು ಕೆಟ್ಟವನ. ನನಗೆ ಸಾಕ್ಷಿ ಪ್ರೀತಿ ಸಿಗಲಿಲ್ಲ, ಐ ಆಮ್ ಅನ್ಲಕ್ಕಿ. ಆದರೆ ಪ್ರೀತಿಸಿದವ್ರನ್ನ ದೂರ ಮಾಡೋಷ್ಟು ಕಡ್ಕನಾಗಲ್ಲ. ರಘು, ನಿಮ್ಮಿಬ್ಬರನ್ನ ಒಂದು ಮಾಡಿ ಒಂದಷ್ಟು ಪುಣ್ಯ ಕೊಟ್ಕೋಬೇಕು ಅಂತ ಇದ್ದೀನಿ. ನಾನೀಗ ಆಫೀಸ್ ಹತ್ರನೇ ಇದ್ದೀನಿ, ಇಲ್ಲಿಗೆ ಬಂದ್ಬಿಡಿ. ಸಾಕ್ಷಿಗೆ ನಿಮ್ಮನ್ನು ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಯಾರಿಗೂ ಹೇಳ್ಬೇಡಿ, ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡಿ, ಒಟ್ಟಿಗೆ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಪಾಲಕ್ ದೇವರು ಸರ್. ನಾನು ಈಗಲೇ ಹೊರಟು ಆಫೀಸಿಗೆ ಬರ್ತೀನಿ. ಈ ಕಮಲ್ ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತೀನಿ ಅನ್ನೋದು ಪಾರ್ಟ್ 2. ಒಬ್ಳೇ ಮಗಳು ಅಂತ ತುಂಬ ಮುದ್ದಿನಿಂದ ಸಾಕ್ಬಿಟ್ಟೆ. ತಾನು ಹೇಳಿದ್ದೆ ನಡಿಬೇಕು ಅನ್ನೋ ಕೆಟ್ಟ ಹಠ ಅವಳಿಗೆ. ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ಅಲ್ಲಿ ಹೇಗೆ ನಿಭಾಯಿಸ್ತಾಳೋ ಏನು. ಅಮ್ಮ, ನಾವು ನೀವು ಕೂಡ ಬೇರೆ ಮನೆಯಿಂದಾನೇ ಬಂದಿರೋರಲ್ವಾ? ಹುಟ್ಟಿದ ಮನೆಗೆ ಪರಕೀಳಾಗಿ ಮೆಟ್ಟಿದ ಮನೆನ ಬೆಳ್ಗೋಳೆ ಹೆಣ್ಣಲ್ವಾ? ವಿಷಯಕ್ಕೆ ಅಮ್ಮ ಹೀಗೆ ಹೇಳ್ತಿದ್ಲು, ನೀನ ಮದುವೆ ಮಾಡಿಸಿ ಮನೆ ಬಿಟ್ಟು ಓಡ್ತೇವೆ ಅಂತ ಚಿಕ್ಕಪ್ಪ ನನಗೆ ರೇಗಿಸ್ತಾ ಇದ್ರು. ಈಗ ನನಗೆ ಯಾರು ಮದುವೆ ಆಗು ಅನ್ನೋರೇ ಇಲ್ಲ. ಸದ್ಯ ಈಗ ನನಗೆ ಹೇಳೋ ಕಷ್ಟ ಇಲ್ವೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿಮ್ಮ. ಸಾಕ್ಷಿ ಕೂಡ ಆ ಮನೆಗೆ ಹೋದ್ಮೇಲೆ ಹೊಂದ್ಕೊಂಡು ಚೆನ್ನಾಗಿ ಬಾಳ್ತಾಳೆ. ಚೆನ್ನಾಗಿ ಬಾಳ್ತಾಳೆ ಬಿಡಿ. ವಾಸಂತಿ, ಮನಃಪೂರ್ವಕವಾಗಿ ಮಾತು ನೀನು ಹೇಳ್ತಾ ಇದೀಯಾ? ಹೌದಮ್ಮ. ನಿಮ್ಗ್ಯಾಕೆ ಈ ಅನುಮಾನ ಬಂತು? ಆ ಅನುಮಾನ ನನಗೂ ಇದೆ, ನಿನಗೂ ಇದೆ, ಈ ಮನೇಲಿರೋ ಎಲ್ಲರಿಗೂ ಇದೆ. ಆದರೆ ಯಾರೂ ಹೇಳ್ಕೊಳ್ತಾ ಇಲ್ಲ. ತಾಯಿಯಾಗಿ ನಾನು ಅದನ್ನು ಮುಚ್ಚಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ವಾಸಂತಿ. ವಾಸಂತಿ, ಇವಳು ಎಲ್ಲ ಹೆಣ್ಮಕ್ಳ ಥರ ನಾವು ನೋಡಿದ ಹುಡುಗನ್ನೇ ಮದುವೆ ಆಗಿದ್ದಿದ್ರೆ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಇವಳು ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿದ್ದಾಳು. ಇಷ್ಟನೇ ಇಲ್ದಿರೋ ಆ ದೊಡ್ಡ ಕುಟುಂಬದ ಜೊತೆ ಇವಳು ಹೇಗಿರ್ತಾಳೋ, ಹೇಗೆ ನಿಭಾಯಿಸ್ತಾಳೋ ಅನ್ನೋ ಭಯ ನನಗೆ ತುಂಬ ಕಾಡ್ತಾ ಇದೆ. ಇನ್ನು ಈ ಕಣ್ಣಲ್ಲಿ ನಾನೇನು ನೋಡಬೇಕೋ ಏನೋ. ದೇವರೇ, ಸಾಕ್ಷಿಗೆ ಯಾಕಪ್ಪ ಇಂಥ ಬುದ್ಧಿ ಕೊಟ್ಟೆ? ಒಬ್ಬಳೇ ಮಗಳು, ಅವಳ ಗಂಡ, ಅವಳ ಸಂಸಾರ ಅಂತ ಚೆನ್ನಾಗಿರ್ಲಿ ಅಂತ
ನಾನು ಅದೆಷ್ಟು ಆಸೆ ಪಟ್ಟಿದ್ದೆ.